ತಾವರೆಕೆರೆ ರಾಮೇಶ್ವರ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇದೆ, ಗ್ರ್ಯಾಂಡಲ್ಲಿ ನಡೀತಾ ಇದೆ. 4ನೇ ತಾರೀಕು ಇಲ್ಲಿ ಕೂಟುವ ಅಂತ ಮಾಡಿದಿರಿ. 5ನೇ ತಾರೀಕು ಸಿದ್ದರಾಮಣ್ಣ ಫಂಕ್ಷನ್ ಇದೆ, ಹೊಳೆ ಪೂಜೆ ಇದೆ. 6ನೇ ತಾರೀಕು ಬಂದು ನಮ್ಮ ಎಲ್ಲ ಕುಲಸ್ಥರು ದೀಪ ತಗೊಳ್ಳೋ ಒಂದು ಕಾರ್ಯಕ್ರಮ ಇರ್ತದೆ. 5ನೇ ತಾರೀಕು ಬಂದು ನಮ್ಮ ಸನ್ಮಾನ್ಯ ಸಾಹೇಬರು ಸಿದ್ದರಾಮಣ್ಣ, ಸುರೇಶ್ ಅಣ್ಣು, ಬಸವರಾಜ ಅಣ್ಣು, ವರ್ತೂರು ಪ್ರಕಾಶ್ ಅಣ್ಣು, ಶರತ್ ಸಾಹೇಬರು, MTB ನಾಗರಾಜಣ್ಣವರು ಎಲ್ಲ ನಮ್ಮ ಗಣ್ಯರು, ಕೋಲಾರ ಮಂಜುನಾಥ ಅಣ್ಣವರು, ಅಥವಾ ಮಾಲೂರು ನಂಜಣ್ಣವರು, ಮತ್ತು ಇದು ಸ್ವಾಮೀಜಿಗಳು ಮೇಯ್ನಾಗಿ ನಮ್ಮ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ಇಬ್ಬರು ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ಇಲ್ಲಿ ಒಂದು 6 ಲಕ್ಷ, ಒಂದು 2 ಲಕ್ಷ 2.5 ಲಕ್ಷ ಜನ ನಮ್ಮ ದೊಡ್ಡ ಕುಟುಂಬ ಇದು. 11 ವರ್ಷಕ್ಕೊಂದ್ಸರಿ ಇದು 11 ವರ್ಷಕ್ಕೊಂದ್ಸರಿ ಇದು ನಮ್ಮ ಜಾತ್ರಾ ಮಹೋತ್ಸವ ಆಗುತ್ತೆ, ಅದ್ಧೂರಿಯಾಗಿ ಆಗುತ್ತೆ. ಎಲ್ಲರಿಗೂ ಒಂದು ಕೋರಿಕೆ ಏನಂದರೆ, ಇಲ್ಲಿ ಸುತ್ತಮುತ್ತ ಇರೋ ಗ್ರಾಮಸ್ಥರುಗಳೆಲ್ಲ ದಯವಿಟ್ಟು ಎಲ್ಲ ಈ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತೇಳಿ ನಾನು ಕೋರಿಕೆ. ನಮ್ಮ ಸಿದ್ದರಾಮಣ್ಣ ಮತ್ತು ಸುರೇಶ್ ಅಣ್ಣು, ಬಸವರಾಜ ಅಣ್ಣವರು ವರ್ತೂರು ಪ್ರಕಾಶ್ ಆಗಮನ, ಶರತ್ ಬಚ್ಚೇಗೌಡರು ತುಂಬಾ ನಮಗಿಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರು ದಯವಿಟ್ಟು ಇಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಇಲ್ಲಿ 22 ಕಂಬಿಗಳಿದೆ ನಮ್ಮ ಕುಲದಲ್ಲಿ, 22 ಕಂಬಿಗಳಿದೆ. ಎಲ್ಲ ಗಣ್ಯರಿಗೂ, ಎಲ್ಲ ಕಂಬಿ ಯಜಮಾನ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಎಲ್ಲರೂ ದಯವಿಟ್ಟು ಎಲ್ಲರೂ ಬಂದು ಎಲ್ಲರೂ ನಮ್ಮ ಎಲ್ಲರದು ಇದು ಕುಟುಂಬ ಅಂತೇಳಿ ನಾವು ಸಹಕಾರ ಮಾಡಿ ಎಲ್ಲ ಈ ಜಾತ್ರಾ ಮಹೋತ್ಸವನ ದಯವಿಟ್ಟು ಎಲ್ಲರೂ ಬಂದು ಸಹಕಾರ ಮಾಡಿ ನಮ್ಮ ಈ ಫಂಕ್ಷನ್ಗೆ ಒಂದು ಯಶಸ್ವಿ ಕಳಿಸ್ಬೇಕಂತೇಳಿ ನಮ್ಮ ಕೋರಿಕೆ ಸರ್. ಕುಟುಂಬದಲ್ಲಿ ಒಂದು 500, 1000, 2000, 3000 ಒಂದೊಂದು ಕುಟುಂಬದಲ್ಲಿ ಇರ್ತದೆ. ಒಂದೊಂದು ಕಂಬಿಯಲ್ಲಿ 500 ಜನ, 1000 ಜನ, 2000 ಜನ, 3000 ಜನ ನಮ್ಮ ಕುಟುಂಬದಲ್ಲಿ ನಮ್ಮ ಒಂದೊಂದು ಕಂಬಿಯಲ್ಲಿ ಇರ್ತಾರೆ. ಅದರಲ್ಲಿ ಬೇರೆ ಜನ ಒಂದು 3-4 ಲಕ್ಷ ಜನ ಇಲ್ಲಿ ಸುತ್ತಮುತ್ತ ಯಾರು ಇಲ್ಲಿ ಅವ್ರ ಜಾತ್ರೆ ಅಂತೇಳಿ ಮಾಡ್ತಾರೆ. ನಮ್ಮದೇ ಎಲ್ಲ ನಮ್ಮ ಕುಲದೋಸ್ತ್ರೆ ಅಂತೆಲ್ಲ ಇಲ್ಲಿ ಸುತ್ತ ತಾವರೆಕೆರೆ ಆಗ್ಬೋದು, ಬಾಣಮಕ್ನಳ್ಳಿ ಆಗ್ಬೋದು, ಹಿಂದೆ ಎತ್ತಕ್ಕಿ ಆಗ್ಬೋದು, ಈ ಎಲ್ಲ ಹಳ್ಳಿಗಳವರು, ಸುತ್ತಮುತ್ತ ಎಲ್ಲ ಹಳ್ಳಿಗಳವರು ನಮ್ಮ ಎಲ್ಲ ಇದು ನಮ್ಮದು ಜಾತ್ರೆ ಅಂತೇಳಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಕೊಟ್ಟಿರೋಂಥ ಎಲ್ಲ ಸುತ್ತಮುತ್ತ ನಮ್ಮ ದೇವಸ್ಥಾನ ಆಜುಬಾಜು ಇರೋರು ಅಂತ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಜಮೀನೆಲ್ಲ ಕ್ಲೀನ್ ಮಡಗಿನಕ್ಕೆ ಪಾರ್ಕಿಂಗಿಗೆ ಮತ್ತು ಟೆಂಟ್ಗಳು ಹಾಕೋದಕ್ಕೆ ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ಈಗ ಮೂಲಭೂತವಾಗಿ ಬೇಸಿಗೆ ಇರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಆಮೇಲೆ ಏನಂದರೆ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಇರ್ತದೆ. ಆಮೇಲೆ ಶೌಚಾಲಯಗಳು ಜಾಸ್ತಿ ಬೇಕಾಗುತ್ತೆ. ಶೌಚಾಲಯಗಳು ಹೌದು, ಎಲ್ಲ ಇಲ್ಲಿ ಶೌಚಾಲಯಗಳು ಎಲ್ಲದಕ್ಕೂ ಪಬ್ಲಿಕ್ ಶೌಚಾಲಯಗಳು ಅರೇಂಜ್ ಮಾಡಿದ್ದೀರಿ. ಊಟದ ವ್ಯವಸ್ಥೆ 2 ಕಡೆನೂ ಅರೇಂಜ್ ಮಾಡಿದ್ದೀರಿ. ಕ್ರೌಡ್ ಆಗುತ್ತೆ ಅಂದ್ಬಿಟ್ಟು ಆ ಕಡೆ ಈ ಕಡೆ 2 ಕಡೆ ಅರೇಂಜ್ ಮಾಡಿದ್ದೀರಿ. ನೀರು ವ್ಯವಸ್ಥೆಗಳು ಟ್ಯಾಂಕರ್ಗಳಲ್ಲಿ ವ್ಯವಸ್ಥೆ ಮಾಡಿದ್ದೀರಿ. ನಮ್ಮ ದೇವಸ್ಥಾನದ ಬೋರ್ಗಲ್ಗಳು ಒಂದು 2-3 ಬೋರ್ಗಲ್ಲಿದೆ. ಆಮೇಲೆ ಪಕ್ಕದ ಬೋರ್ಗಲ್ಗಳಲ್ಲಿ, ತೋಟದ ಬೋರ್ಗಲ್ಗಳು ಇಲ್ಲಿ ತೊಗೊಂಡಿದ್ದೀರಿ. ಪಾರ್ಕಿಂಗು ಮೇಲಕ್ಕೆ ಒಂದು 40 ಎಕರೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀರಿ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟು ತುಂಬಾ ಇಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಅವರು ದಿವಸಕ್ಕೆ ಒಂದು 2 ಸಾರಿ ಬಂದು ಇಲ್ಲಿ ವಿಸಿಟ್ ಮಾಡಿ ಎಲ್ಲ ಒಂದು ಆಗೋ ಹೋಗೋಗಳನ್ನೆಲ್ಲನೂ ಅವರು ನೋಡಿ ಎಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ಪೊಲೀಸ್ ಡಿಪಾರ್ಟ್ಮೆಂಟು ಯಾವುದೇ ತೊಂದರೆಗಳಾಗ್ದಂಗೆ ನಮಗೆ ಸಹಕಾರ ಕೊಟ್ಟು ಇಲ್ಲಿ ನಡೆಸ್ಕೊಡ್ಬೇಕಂತ ಅವ್ರಿಗೆ ಕೋರಿಕೆ ಹೇಳ್ತಾ ಇದ್ದೀರಿ. KEBಯವರು ಮತ್ತು ನಮ್ಮ ಇಲ್ಲಿ ಮಾಧ್ಯಮದವರು ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ, ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ. ಇದು ಈ ಕಾರ್ಯಕ್ರಮ ಎಲ್ಲರದು ಸೇರಿ ಅಂತ, ನಮ್ಮದೇ ಅಂತಲ್ಲ, ಎಲ್ಲರದು ಸೇರಿ ನಮ್ಮೆಲ್ಲ ಕುಟುಂಬಗಳು ಎಲ್ಲ ಅಕ್ಕಪಕ್ಕ ಇರೋ ಅಂತ. ನಮ್ಮದು ಗಡಿಗೆನಹಳ್ಳಿ, ನಮ್ಮ ತಾತ ಅವ್ರ ಮುತ್ತಾತವ್ರ ಕಾಲದಾಗಿನಿಂದ ನಾವು ಇದನ್ನು ನಡ್ಸ್ಕೊಂಬರ್ತಾಯಿದ್ದೀರಿ. ಯಾವುದು ಇಲ್ಲಿ ಉಸ್ತುವಾರಿ. ನಮ್ಮ ಹೆಸರು ನಂಜಪ್ಪ ಅಂತ, ದೊಡ್ಡ ನಂಜಪ್ಪ ಅಂತ. ನಾವು ಇಲ್ಲಿ ಈ ದೇವಸ್ಥಾನದ ಉಪಾಧ್ಯಕ್ಷರಾಗಿ ಇದ್ದೀವಿ. ಮತ್ತು ಇಲ್ಲಿ ದೊಡ್ಡ ಜಾತ್ರೆ ನಡೀತದೆ. ಯಾಕಂದರೆ ಇಲ್ಲಿ ಸುತ್ತಮುತ್ತ ಎಲ್ಲಿ ನಡೆಯೋಲ್ಲ ಆ ಥರ ನಡೀತದೆ. 11 ವರ್ಷ ಸಾರಿ ಬಿದ್ರಳ್ಳಿಯಿಂದ ಸ್ಟಾರ್ಟ್ ಆಗುತ್ತೆ. 23ನೇ ತಾರೀಕು ಮಾರ್ಚ್ 2026ವರೆಗೂ ಸ್ಟಾರ್ಟ್ ಆಗಿ ಈ ಬಿದ್ರಳ್ಳಿ ಬಂದು ಬಚ್ಚೇದೇವರು, ಅಲ್ಲಿಂದ ಬಂದು ವಾಟರ್ ರಾಮೇಶ್ವರ, ತಿರ್ಗಾ ಇದು ಅಪ್ಸಾನ ಬಂದು ಬಚ್ಚೇಶ್ವರ ಸ್ವಾಮಿ, ಇಲ್ಲಿ ಒದ್ಲಿ ದೇವರು ಬಾಣಮಕ್ನಳ್ಳಿನಲ್ಲಿ ಒದ್ಲಿ ದೇವರು ರಾಮೇಶ್ವರ ಸ್ವಾಮಿ, ಇಲ್ಲಿ ಸಿದ್ದೇಶ್ವರ ಸ್ವಾಮಿ, ರಾಮೇಶ್ವರ ಸ್ವಾಮಿ ಎಲ್ಲ ಸೇರಿ ಒಟ್ಟಾಗಿ ಕಡೆ ದಿನ ಇಲ್ಲಿ ದೊಡ್ಡ ಜಾತ್ರೆಯಾಗಿ ಸಂಭ್ರಮಿಸ್ತದೆ. ಇಲ್ಲಿ 22 ಕಂಬಿಗಳಿದ್ದಾವೆ. ನಮ್ಮ ಕಂಬಿಗಳಲ್ಲಿ 22 ಕಂಬಿ ಇದ್ದಾವೆ. 22 ಕಂಬಿಯಲ್ಲಿ ಒಂದೊಂದು ಕುಟುಂಬದಲ್ಲಿ ಒಂದು 5000 ಜನ, 500 ಜನ ಇರ್ತಾರೆ. 500 ಜನ, 600 ಜನ ಮನೆಗಳಿರ್ತವೆ.
ಜನ ಬೇಜಾನ್ ಜನ ಕ್ರೌಡ್ ಇರ್ತದೆ. ಇಲ್ಲಿ ಅಕ್ಕಪಕ್ಕ ಜನಗಳು ಜಾತ್ರೆ ನೋಡೋದಕ್ಕೆ ಎಲ್ಲರೂ ಬರ್ತಾರೆ. ಎಲ್ಲ ಕುಟುಂಬದವರು ಚೆನ್ನಾಗಿ ಸಹಕರಿಸ್ತಾರೆ. ಇಲ್ಲಿ ಇದು ಮಿನಿಸ್ಟ್ರು ಬರ್ತಾರೆ, ಸಿದ್ದರಾಮಣ್ಣವರು ಅವತ್ತು 5ನೇ ತಾರೀಕಲ್ಲಿ ಆಗಮನ ಮಾಡ್ತಾರೆ. ತಿರ್ಗಾ ಸುರೇಶು ಮಿನಿಸ್ಟ್ರು, ತಿರ್ಗಾ ಬಸವರಾಜ್ ಮಾಜಿ ಮಿನಿಸ್ಟ್ರು, ತಿರ್ಗಾ ಶರತ್ತು ಈ ಲೋಕಲ್ ಮಿನಿಸ್ಟ್ರು, ಆಮೇಲೆ ಶರತ್ ವರ್ತೂರು ಪ್ರಕಾಶು, NTB ನಾಗರಾಜು ಇವರೆಲ್ಲ ತುಂಬ ಸಹಕರಿಸ್ತಾರೆ. ಮತ್ತು ಇಲ್ಲಿ ಸ್ವಾಮೀಜಿಗಳು ಬೇರೆ ಬರ್ತಾರೆ. ಇಲ್ಲಿ 2 ಸ್ವಾಮಿಗಳು ಬರ್ತಾರೆ. ತಿರುಗಿ ನಿತ್ಯಾನಂದ ಸ್ವಾಮಿಗಳು ಎಲ್ಲ ಬರ್ತಾರೆ. ಮತ್ತು ಇಲ್ಲಿ ಏನಂದರೆ ಈ ಪೊಲೀಸ್ ಸ್ಟೇಷನಿಂದ ನಮ್ಗೆ ತುಂಬ ಸಹಕಾರ ಮಾಡಿದ್ದಾರೆ, ಮುಂದೇನೂ ಮಾಡ್ತಾರೆ. ಮತ್ತು ಅಕ್ಕಪಕ್ಕ KEB ಅವರು ಮತ್ತು ಸುತ್ತು ಗ್ರಾಮಸ್ಥರು PW ಅವರು ಎಲ್ಲರೂ ತುಂಬ ಸಹಕಾರ ಮಾಡ್ತಾರೆ. ಗ್ರಾಮಸ್ಥರು ಎಲ್ಲ ಅವ್ರಿಗೆ ಒಂದು ಧನ್ಯವಾದಗಳನ್ನು ಹೇಳಿ ಇದು ಮಾಡ್ತಾರೆ.